ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಮುಂದುವರಿತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾಡ್ತಾ ಇದೆ. ಹೈವೇಯ ಅಕ್ಕಪಕ್ಕದಲ್ಲಿರುವಂತಹ ಡಾಬಾಗಳಲ್ಲಿ ಇದೀಗ ಡಾಬಾದ ಮಾಲೀಕರು ಸೌದೆಯ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ನ ಮಾಲೀಕರು ಈಗ ಸೌದೆ ಮೊರೆ ಹೋಗಿದ್ದಾರೆ. ಹೈವೇ ಪಕ್ಕದ ಡಾಬಾಗಳು ಒಲೆ ಮೇಲೆ ಅಡಿಗೆ ತಯಾರಿಸಲು ಮಾಲೀಕರು ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಈ ಡಾಬಾಗಳನ್ನ ಬಂದ್ ಮಾಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅದರ ಅಭಾವ. ಮತ್ತೊಂದು ಕಡೆ ಈ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡ್ತಾ ಇರೋದು. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡು ಬನ್ನಿ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂಥ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಧಾರವಾಡದಲ್ಲಿರ್ತಕ್ಕಂಥ ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಕ್ಕೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗಬಾರ್ದು ಅಂತೇಳಿ ಅವ್ರಿಗೆ ಏನು ಈಗಾಗಲೇ ಇಲ್ಲಿ ಬರ್ತೀವಿ. ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ದೃಶ್ಯಾವಳಿಗಳು ಕೂಡ ನೋಡ್ತಾರೆ. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಏನು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗಬಾರ್ದು ಅಂತ ಹೇಳಿ ಈ ಒಂದು ಏನು ಡಾಬಾದ ಮಾಲೀಕರು ಈ ಒಂದು ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಡಾಬಾದ ಮಾಲೀಕರಿದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ. ಸೌದಿ ಒಲೆ ಮೇಲೆ ಮಾಡಕ್ಕೆ ಏನ್ ಹೇಳ್ತೀವಿ ಸರ್? ಗ್ಯಾಸ್ ಪ್ರಾಬ್ಲಮ್ ಆಯ್ತು ಸರ್. ಮತ್ತ ಡ್ರೈವರ್ ಹಸ ಬಂದಿರ್ತಾರೆ. ನಮ್ಮ ಮುಲಾದಬ ಅಂದ್ರೆ 24 ಅವರ್ಸ್ ಸರ್. ಇಲ್ಲಿ ನಮ್ಮ ಬಂದಿರ್ತಾರ ಸರ್. ಅದ್ರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತಗೊಂಬಂದ ಮಾಡಾಕತ್ತೀವಿ ಸರ್. ಮತ್ತ ಕಡಿಯಿಂದ ಮತ್ತ ಕಡಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡಾಕತ್ತೀವಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಹಾಕಿ ಸರ್. ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ, ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಒಂದೊಂದು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗಿದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಮಾಡೋದ ಕೆಲಸ ಮಾಡ್ತೀವಿ. ಯಾವ್ದೇ ಅವ್ರ ಸಮಸ್ಯೆ ಅಲ್ಲ, ನಾವು ಅವ್ರಿಗೆ ಅಡಿಗೆ ಎಲ್ಲ ಮಾಡ್ಸಿ ಕಳ್ಸಿ ಮಾಡಿ ಕಳ್ಸಿ. ಇದು ಏನು ಇಲ್ಲಿರ್ತಕ್ಕಂತ ಹೋಟೆಲ್ನ ಡಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನು, ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಡಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಮುಂದುವರಿತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾಡ್ತಾ ಇದೆ. ಹೈವೇಯ ಅಕ್ಕಪಕ್ಕದಲ್ಲಿರುವಂತಹ ಡಾಬಾಗಳಲ್ಲಿ ಇದೀಗ ಡಾಬಾದ ಮಾಲೀಕರು ಸೌದೆಯ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ನ ಮಾಲೀಕರು ಈಗ ಸೌದೆ ಮೊರೆ ಹೋಗಿದ್ದಾರೆ. ಹೈವೇ ಪಕ್ಕದ ಡಾಬಾಗಳು ಒಲೆ ಮೇಲೆ ಅಡಿಗೆ ತಯಾರಿಸಲು ಮಾಲೀಕರು ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಈ ಡಾಬಾಗಳನ್ನ ಬಂದ್ ಮಾಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅದರ ಅಭಾವ. ಮತ್ತೊಂದು ಕಡೆ ಈ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡ್ತಾ ಇರೋದು. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡು ಬನ್ನಿ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂಥ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ
ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಕ್ಕೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಇಲ್ಲಿ ಬರ್ತೀವಿ. ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ತಾವು ದೃಶ್ಯಾವಳಿಗಳು ಕೂಡ ನೋಡ್ತಾರೆ. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗಬಾರ್ದು ಅಂತ ಹೇಳಿ ಈ ಒಂದು ಡಾಬಾದ ಮಾಲೀಕರು ಈ ಒಂದು ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಆ ಡಾಬಾದ ಮಾಲೀಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ. ಸೌದೆ ಒಲೆ ಮೇಲೆ ಮಾಡಕಂತೀರಿ, ಏನ್ ಹೇಳ್ತೀವಿ ಸರ್? ಗ್ಯಾಸ್ ಪ್ರಾಬ್ಲಮ್ ಆಯ್ತು ಸರ್. ಮತ್ತ ಡ್ರೈವರ್ ಬಾಳ ಹಸ ಬಂದಿರ್ತಾರೆ. ನಮ್ಮ ಮುಲಾಲಬ ಅಂದ್ರೆ 24 hours ಸರ್. ಇಲ್ಲಿ ನಮ್ಮ ಬಂದಿರ್ತಾರ ಸರ್. ಅದ್ರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತಗೊಂಬಂದ ಮಾಡಾಕತ್ತೀವಿ ಸರ್. ಮತ್ತ ಕಡಿಯಿಂದ ಮತ್ತ ಕಡಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡಾಕತ್ತೀವಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಹಾಕಿ ಸರ್. ಸರ್, ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ, ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಒಂದೊಂದು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗಿದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಕೊಡೋದನ್ನ ಕೆಲಸ ಮಾಡ್ತೀವಿ. ಯಾವ್ದೇ ಅವ್ರ ಸಮಸ್ಯೆ ಅಲ್ಲ, ನಾವು ಅವ್ರಿಗೆ ಕಡಿಗೆ ಅಡಿಗೆ ಎಲ್ಲ ಮಾಡಿಸಿ ಕಳ್ಸ್ತೀವಿ, ಮಾಡಿ ಕಳ್ಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂತ ಹೋಟೆಲ್ ನ ಡಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಡಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಮುಂದುವರಿತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾಡ್ತಾ ಇದೆ. ಹೈವೇಯ ಅಕ್ಕಪಕ್ಕದಲ್ಲಿರುವಂತಹ ಡಾಬಾಗಳಲ್ಲಿ ಇದೀಗ ಡಾಬಾದ ಮಾಲೀಕರು ಸೌದೆಯ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಧಾರವಾಡದಲ್ಲಿ ಹೋಟೆಲ್ನ ಮಾಲೀಕರು ಈಗ ಸೌದೆ ಮೊರೆ ಹೋಗಿದ್ದಾರೆ. ಹೈವೇ ಪಕ್ಕದ ಡಾಬಾಗಳು ಒಲೆ ಮೇಲೆ ಅಡಿಗೆ ತಯಾರಿಸಲು ಮಾಲೀಕರು ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ, ಈ ಡಾಬಾಗಳನ್ನ ಬಂದ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲಿ ಈಗ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅದರ ಅಭಾವ. ಮತ್ತೊಂದು ಕಡೆ ಈ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡ್ತಾ ಇರೋದು. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡು ಬನ್ನಿ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂಥ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಕ್ಕೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಇಲ್ಲಿ ಬರ್ತೀವಿ. ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ತಾವು ದೃಶ್ಯಾವಳಿಗಳು ಕೂಡ ನೋಡ್ತಾರೆ. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗಬಾರ್ದು ಅಂತ ಹೇಳಿ ಈ ಒಂದು ಡಾಬಾದ ಮಾಲೀಕರು ಈ ಒಂದು ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಆ ಡಾಬಾದ ಮಾಲೀಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ. ಸೌದೆ ಒಲೆ ಮೇಲೆ ಮಾಡಕಂತೀರಿ, ಏನ್ ಹೇಳ್ತೀವಿ ಸರ್?
ಗ್ಯಾಸ್ ಪ್ರಾಬ್ಲಮ್ ಐತಿ ಸರ್. ಮತ್ತ ಡ್ರೈವರ್ ಬಾಳ ಹಸ ಬಂದಿರ್ತಾರೆ. ನಮ್ಮ ಮುಲಾದಬ ಅಂದ್ರೆ 24 hours ಸರ್. ಇಲ್ಲಿ ನಮ್ಮೇ ಬಂದಿರ್ತಾರ ಸರ್. ಅದ್ರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತಗೊಂಬಂದ ಮಾಡತ್ತೇವೆ ಸರ್. ಮತ್ತ ಕಡಿಯುಲಿಂದ ಮತ್ತ ಕಡಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡತ್ತೈತಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಆಯ್ತು ಸರ್. ಸರ್ ಈ ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಒಂದೊಂದು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಹೌದು. ಯಾವ್ದೇ ಒಂದು ಸಮಸ್ಯೆ ಆಗಲ್ಲ ನಾವು ಅವ್ರಿಗೆ ಅಡಿಗೆ ಎಲ್ಲ ಮಾಡ್ಸಿ ಕಳಿಸ್ತೀವಿ. ರೇಟ್ ಆಗಿ ಮಾಡಿ ಕಳಿಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂತ ಹೋಟೆಲ್ ನ ಧಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದೇನು, ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಧಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.